स्वागत है आपका बी न्यूज नेशन में। मैं हूं आबिद हुसैन शेख। राज्य भर में विविध संगठनों की तरफ से दलित लड़की का सामूहिक अत्याचार और हत्या का कड़ा विरोध। ಕುಟುಂಬದ ಹಿಂದುಳಿದ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ನೀಡಬೇಕು. ಅಪರಾಧಿಗಳು ಯಾವ ಸಂಘಟನೆಯ ಕಾರ್ಯಕರ್ತರಾಗಿದ್ದಾರೋ ಆ ಸಂಘಟನೆಯನ್ನು ರಾಜ್ಯಾದ್ಯಂತ ನಿಷೇಧಿಸಬೇಕು. ಉನ್ನತ ಮಟ್ಟದ ತನಿಖಾ ಸಂಸ್ಥೆಗಳ ಮುಖಾಂತರ ತನಿಖೆ ಮಾಡಿಸುವ ಮೂಲಕ ನ್ಯಾಯ ದೊರಕಿಸಿಕೊಡಬೇಕು. ಎಲ್ಲರ ಪರವಾಗಿ ಬಿಜೆಪಿಯ ಒಬ್ಬ ಮಹಿಳೆ ಶೋಭಾ ಕರಂದ್ಲಾಜೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಬಿಜಾಪುರದ ದಾನಂಬಳೆ ಕೊಲೆ ನಿನ್ನ ಕಣ್ಣಿಗೆ ಕಾಣುತ್ತಿಲ್ವಾ ಅಂತಕ್ಕಂಥದ್ದು ಸವಾಲು ಆಗ್ತದೆ ಈ ವೇದಿಕೆ ಮುಖಾಂತರ ಅವರಿಗೆ. ಹಾಗಾಗಿ ಇವೆಲ್ಲವನ್ನು ನಾವು ಖಂಡಿಸಬೇಕಾಗಿದೆ. ಎಲ್ಲರೂ ಕೂಡ ಇಂಥ ವ್ಯವಸ್ಥೆಗಳು ಆಗದ ಹಾಗೆ ನಾವು ನೋಡ್ಕೋಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅಂತ ಕಾನೂನುಗಳು ಜಾರಿಗೆ ಬರ್ತವೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಇವತ್ತು ಸಾಂಕೇತಿಕವಾಗಿ ನಾವು ಮಾನ್ಯ ತಹಸೀಲ್ದಾರರ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಆ ಒಂದು ಕುಟುಂಬದಲ್ಲಿ ಒಬ್ಬರನ್ನ ಅಥವಾ ಇಬ್ಬರನ್ನ ಅನುಕಂಪ ಆಧಾರದ ಮೇಲೆ ನೌಕರಿ ಕೊಡ್ಬೇಕಂತಕ್ಕಂಥ ದಲಿತ ಸಂಘರ್ಷ ಸಮಿತಿ ಆಗ್ರಹ ಆಗಿದೆ ಬಂಧುಗಳೇ. ಅದರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಸೂಕ್ತವಾದ ರಕ್ಷಣೆ ಮತ್ತು ಭದ್ರತೆ ಕೊಡಬೇಕು ಅಂತಕ್ಕಂಥದ್ದು ನಮ್ದು ದಲಿತ ಸಂಘರ್ಷ ಸಮಿತಿ ಆಗ್ರಹ ಇದೆ. ಸರ್ಕಾರಿ ನೌಕರಿ ಕೊಡಬೇಕು, ಸರ್ಕಾರದ ಗೋಮಾಳ ಜಮೀನು ಯಾವುದಾದ್ರೂ ಇದ್ರೆ. और खबरों के लिए देखते रहिए बी न्यूज नेशन।